ಮಹಾಲಕ್ಷ್ಮಿ ಲೇಔಟಲ್ಲಿ ಇದ್ದೀನಿ. ಮಹಾಲಕ್ಷ್ಮಿ ಲೇಔಟಲ್ಲಿ ಎಲ್ಲಪ್ಪ ಅಂದರೆ ಮೆಟ್ರೋ ಸ್ಟೇಷನ್ ಇದೆ, ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್. ಅಲ್ಲಿಂದ ಒಂದು 200 ಮೀಟ್ರು ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ 200 ಮೀಟ್ರ್ ನೀವು ಬಂದರೆ ಇಲ್ಲಿ ಚರಣ ಗೋಪುರ ಅಂತ ನೋಡ್ಬೋದು. ಇದು ಬೃಹದಾಕಾರವಾಗಿದೆ, ಇದೊಂಥರ ಹಿಡನ್ ಪ್ಲೇಸು, ಭಾಳಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಮೇನ್ ರೋಡ್ ಆ ಕಡೆ ಬರುತ್ತೆ, ಹಿಂಗಡೆಯಿಂದ ಬರಬೇಕು. ಈ ಕಡೆ ಮೇನ್ ರೋಡಲ್ಲಿ ಎಂಟ್ರಿ ಇಲ್ಲ. ಅದ್ರ ಜೊತೆಗೆ ಇಲ್ಲಿ ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ಇದೆ, ಭೂವರಾಹ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಶ್ರೀನಿವಾಸ ಸ್ವಾಮಿ ದೇವಸ್ಥಾನ, ಭೂವರಾಹ ಸ್ವಾಮಿ ದೇವಸ್ಥಾನ ದರ್ಶನ ಪಡ್ಕೊಂಡು ಕೂಡ ಇಲ್ಲಿ ನೀವು ಬರ್ಬೋದು, ಅಥವಾ ಇದನ್ನು ಚರಣ ಗೋಪುರ ನೋಡ್ಕೊಂಡು ಬೇಕಾದ್ರೆ ದರ್ಶನ ಪಡಿಬೋದು. ದೊಡ್ಡವರಿಗೆ 50 ರೂಪಾಯಿ ಟಿಕೆಟು, ಸಣ್ಣವರಿಗೆ 20 ರೂಪಾಯಿ ಇರುತ್ತೆ. ಬೆಳಗ್ಗೆ 9ರಿಂದ ರಾತ್ರಿ 8 ಗಂಟೆವರೆಗೂ ಇರುತ್ತೆ. 5 ವರ್ಷದ ಮಕ್ಕಳಿಗೆ ಫ್ರೀ ಕೂಡ ಇರುತ್ತೆ. ಮೇಲೆ ಕೃಷ್ಣನ ದಶಾವತಾರ ಇದೆ, ಅಷ್ಟಲಕ್ಷ್ಮಿ ಇದೆ, ಸಮುದ್ರ ಮಥನ ಇದೆ, ವೈಕುಂಠ ದರ್ಶನ ಇದೆ, ಶ್ರೀನಿವಾಸ ದರ್ಶನ ಇದೆ, ಮತ್ತೆ ನಿಮ್ಮ ಗೋತ್ರ ಋಷಿಗಳೆಲ್ಲ ಇದ್ದಾರೆ. ನಿಮಗೆ 6ನೇ ಫ್ಲೋರ್ ಲಿಫ್ಟ್ ಕಳಿಸ್ಕೊಡ್ತೀವಿ. ಪ್ರತಿ ಫ್ಲೋರಲ್ಲೂ ಎಲ್ಲ ಫ್ಲೋರಲ್ಲೂ ದರ್ಶನ ಮಾಡ್ಕೊಂಡ್ಬಿಡ್ಬೋದು. ಎಲ್ಲ ಫ್ಲೋರಲ್ಲೂ ಇದೆ, ನೋಡ್ಕೊಂಡ್ ಬನ್ನಿ ಸರ್. ಫೋಟೋ ವಿಡಿಯೋ ಎಲ್ಲ ಮಾಡ್ಕೋಬಹುದು. ಮತ್ತೆ ನೀವು ತಗೊಂಡಿದ್ದ ಫೋಟೋಸ್ನ ನಿಮ್ಮ ಗ್ರೂಪಲ್ಲಿ ಶೇರ್ ಮಾಡಿ ನಮ್ಮ ಸಂಸ್ಕೃತಿ ಉಳಿಯುತ್ತೆ. ಥ್ಯಾಂಕ್ ಯು. ನೀವು ಲಿಫ್ಟ್ ಒಳಗೆ ಬಂದಮೇಲೆ 6th ಫ್ಲೋರಿಗೆ ಬರಬೇಕು. ಫಸ್ಟಿಗೆ 6th ಫ್ಲೋರಿಂದ ನೋಡ್ಕೊಂತ ಕೆಳಗೆ ಬರಬೇಕು. ನೋಡಿ, ಇದು 6th ಫ್ಲೋರು. ಶ್ರೀಕೃಷ್ಣ ಕಂಸನ್ನ ವಧೆ ಮಾಡಿದ್ದು, ಅಂದರೆ ಕಂಸನ್ನ ಸಾಯಿಸಿದ್ದು ಇಲ್ಲಿ ನೋಡ್ಬೋದು ನೀವು. ಸ್ಟಾರ್ಟಿಂಗ್ 6th ಫ್ಲೋರಿಂದ ಇದು ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ನೀವು ಹೀಗೆ ಮುಂದೆ ಬರಬೇಕು. ಹಾಗಾಗಿ ಶ್ರೀಕೃಷ್ಣ ರಾಕ್ಷಸರನ್ನೆಲ್ಲ ಸಾಯಿಸಿರೋದು, ರಾಕ್ಷಸರ ವಧೆ ಮಾಡಿದ್ದು, ಅಂದರೆ ಅವ್ರನ್ನೆಲ್ಲ ಸಾಯಿಸಿದ್ದು. ಇಲ್ಲಿ ನೋಡ್ಬೋದು, ಭಾಳ ಚೆನ್ನಾಗಿದೆ ಸ್ಟ್ಯಾಚ್ಯೂಗಳೆಲ್ಲ. ಇಲ್ಲಿ ನೋಡಿ, ರಾಕ್ಷಸರನ್ನೆಲ್ಲ ಸಾಯಿಸ್ಬಿಟ್ಟು ಕೆಳಗಡೆ ಹಾಕಿರೋದು. ಕಾಳಿಂಗ ಸರ್ಪದ ಮೇಲೆ ಶ್ರೀಕೃಷ್ಣ ನೃತ್ಯ ಮಾಡ್ತಾ ಇರೋದು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ಭಾಳ ಸುಂದರವಾಗಿ ಮೂಡಿದೆ. ಗೋವರ್ಧನ ಪರ್ವತವನ್ನು ತನ್ನ ಕಿರುಬೆರಳಿಂದ ಕೃಷ್ಣ ಎತ್ತಿರೋದು, ಗೋಪಿಕೆ ಕನ್ಯರ ಜೊತೆ ನೃತ್ಯ ಮಾಡ್ತಾ ಇರೋದು. ಇದು ಅಷ್ಟೇ ಭಾಳ ಸುಂದರವಾಗಿದೆ ನೋಡಿ. ಶ್ರೀಕೃಷ್ಣ ಬಕಾ ಪಕ್ಷಿಯನ್ನು ಸಂಹಾರ ಮಾಡಿದ್ದು, ಬಕಾ ಪಕ್ಷಿಯನ್ನು ಸಂಹಾರ ಮಾಡಿದ್ದು ಎಷ್ಟು ಚೆನ್ನಾಗಿ ಮೂಡಿಬಂದಿದೆ ನೋಡಿ, ಸಖತ್ತಾಗಿದೆ. ಶ್ರೀಕೃಷ್ಣ ಬೆಣ್ಣೆಯನ್ನು ಕದ್ದಾಗ ಅವರ ತಾಯಿ ಕಟ್ಟಾಕಿರೋದು, ಕಟ್ಟಾಕಿ ಇಲ್ಲಿ ಒಂದು ಕಲ್ಲಿದೆ, ಕಲ್ಲಿಗೆ ಕಟ್ಟಿರ್ತಾರೆ. ಇಲ್ಲೇನಪ್ಪ ಅಂದರೆ ಅವರು ಶ್ರೀಕೃಷ್ಣ ಹಿಂಗೆ ಮುಂದೆ ಎಳೆದಾಡ್ತಿರ್ಬೇಕಾದ್ರೆ ಮರ ಇರುತ್ತೆ, ಮರಕ್ಕೆ ತಾಕಿ ಮರದಲ್ಲಿರುವಂಥ ಇಬ್ಬರು ಏನು ಅವರಿಗೆ ಶಾಪ ಇರುತ್ತೆ, ಶಾಪಗ್ರಸ್ತರಾಗಿರ್ತಾರೆ. ಅವರು ಶ್ರೀಕೃಷ್ಣ ಮರ ಅಲ್ಲಾಡಿಸೋದ್ರಿಂದ ನೋಡಿ, ಅಲ್ಲಿ ಅಲ್ಲಾಡಿಸೋದ್ರಿಂದ ಅವರು ಶಾಪ ಮುಕ್ತರಾಗಿ ಬರ್ತಾರೆ ಹೊರಗಡೆ. ಇರುವಂಥ ಒಂದು ಚಿತ್ರಣ. ಪೂತನಿಯನ್ನು ರಾಕ್ಷಸಿ ಶ್ರೀಕೃಷ್ಣ ಸಣ್ಣನಿದ್ದಾಗ ಶ್ರೀಕೃಷ್ಣನ ಅಪಹರಿಸ್ಬೇಕು ಅಂತ ಬರ್ತಾಳೆ. ಅಪಹರಿಸ್ಬೇಕು ಅಂತ ಬಂದಾಗ ಇದು ಶ್ರೀಕೃಷ್ಣನಿಗೆ ಗೊತ್ತಾಗುತ್ತೆ. ಶ್ರೀಕೃಷ್ಣನಿಗೆ ಗೊತ್ತಾದಾಗ ಏನಾಗುತ್ತೆ, ಶ್ರೀಕೃಷ್ಣ ಪೂತನಿಯನ್ನು ಸಂಹಾರ ಮಾಡ್ತಾನೆ. ಇರುವಂಥ ನೋಡಿ, ಸಂಹಾರ ಕೆಳಗೆ ಬಿದ್ದಾಳೆ ಪೂತನಿ ಸಂಹಾರ ಮಾಡಿ ಅವನು ಸಾಯಿಸ್ತಾನೆ. ಹಾಗೆ 6ನೇ ಫ್ಲೋರಿಂದ 5ನೇ ಫ್ಲೋರಿಗೆ ಹೋಗಬೇಕು. ನೀವು ಎಡಗಡೆಯಿಂದ ಹಿಂಗೆ ಬಲಗಡೆಗೆ ಬರಬೇಕು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ವಸುದೇವ ಕೃಷ್ಣನನ್ನು ನದಿ ದಾಟಿಸ್ತಿರ್ಬೋದು. ಅಂದರೆ ಕೃಷ್ಣನ ತಂದೆ ವಸುದೇವ ಕೃಷ್ಣನನ್ನು ಒಂದು ಬುಟ್ಟಿಯಲ್ಲಿ ಹಿಡ್ಕೊಂಡು ನೋಡ್ಬೋದು. ಸರ್ಪ ಕೂಡ ಇದೆ, ಮೇಲೆ ಸರ್ಪ ರಕ್ಷಣೆಗಿದೆ. ನದಿಯಲ್ಲಿ ವಸುದೇವ ಕೃಷ್ಣನನ್ನು ದಾಟಿಸ್ತಾ ಇರೋದು. ಇದು ಕೂಡ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಇಲ್ಲಿಂದ ಹಾಗೆ ನಾವು 5th ಫ್ಲೋರಿಗೆ ಇಳಿಬೇಕು ಕೆಳಗೆ. 6ನೇ ಫ್ಲೋರಿಂದ ನೀವು 5ನೇ ಫ್ಲೋರಿಗೆ ಬಂದರೆ ಇಲ್ಲಿ ಲಕ್ಷ್ಮಿಯರ ಅವತಾರ ಇದೆ, ದೇವಿಯ ಅವತಾರಗಳು ನೋಡ್ಬೋದು. ಕನ್ನಿಕಾ ಪರಮೇಶ್ವರಿ. ನೀವು ಇಲ್ಲಿ ಬಂದರೆ ಮೀನಾಕ್ಷಿ ಅವತಾರ, ಇದು ಮೀನಾಕ್ಷಿ ಅವತಾರ ನೋಡಿ. ಲಿಂಗ ಇದೆ ಕೈಯಲ್ಲಿ, ಕಾಶಿ ವಿಶಾಲಾಕ್ಷಿ ದೇವಿ ಅವತಾರ ಇದೆ. ಶ್ರೀ ರಾಜರಾಜೇಶ್ವರಿ ದೇವಿ ಅವತಾರ ಇದೆ ನೋಡಿ, ಗಿಳಿ ಹಿಡ್ಕೊಂಡು ಕೈಯಲ್ಲಿ ಕಾಣುತ್ತೆ. ಕಬ್ಬು ಇದೆ ಅದೇ ಥರ. ಇಲ್ಲಿ ಬಂದರೆ ನೀವು ಶ್ರೀ ಭುವನೇಶ್ವರಿ ದೇವಿ ಅವತಾರ ನೋಡಿ, ಭೂಮಂಡಲನೇ ಇದೆ ಕೈಯಲ್ಲಿ. ದಶ ಅವತಾರದಲ್ಲಿ ನಿಮಗೆ ಮತ್ಸ್ಯ ಅವತಾರ ಇದೆ ಫಸ್ಟಿಗೆ ನೋಡ್ಬೋದು. ಕೋರ್ಮ ಅವತಾರ ಬರುತ್ತೆ, ಕೋರ್ಮ ಅವತಾರ ಇದು. ಶ್ರೀ ವರಾಹ ಅವತಾರ, ಇದು ವರಾಹ ಅವತಾರ. ನರಸಿಂಹ ಅವತಾರ ಬರುತ್ತೆ, ನರಸಿಂಹ ಅವತಾರ. ವಾಮನ ಅವತಾರ ಇದು ನೋಡ್ಬೋದು. ಇದು ಪರಶುರಾಮರ ಅವತಾರ ಇದೆ, ಪರಶುರಾಮರ ಅವತಾರ ಇಲ್ಲಿದೆ. ಶ್ರೀರಾಮ ಅವತಾರ ಬರುತ್ತೆ, ಶ್ರೀರಾಮಚಂದ್ರ ಎಲ್ಲರಿಗೂ ಗೊತ್ತಿರೋದೆ. ಶ್ರೀಕೃಷ್ಣನ ಅವತಾರ ಬರುತ್ತೆ. ಇದು ನೋಡಿ ಬೌದ್ಧ ಅವತಾರ, ಬೌದ್ಧ ಅವತಾರ ಸ್ಟ್ಯಾಚ್ಯೂ ಕೂಡ ಇದೆ. ಸತ್ಯನಾರಾಯಣ ಸ್ವಾಮಿ ಅವತಾರ, ಸತ್ಯನಾರಾಯಣ ಸ್ವಾಮಿ ಅವತಾರ.
ಇವಾಗ ನಾವು 4ನೇ ಫ್ಲೋರಿಗೆ ಹಿಡಿಬೇಕು. 4ನೇ ಫ್ಲೋರ್ ಹಿಡಿಬೇಕಾದ್ರೆ ನಿಮಗೆ ಹರಿಹರ ಒಂದೇ ಸ್ಟ್ಯಾಚ್ಯೂ ಇದೆ ನೋಡ್ಬೋದು ನೀವು. ಅರ್ಧ ಹರಿ, ಈ ಕಡೆ ಹರಿ, ಆ ಕಡೆ ಹರ, ಎರಡೂ ಇದೆ ನೋಡಿ. ಭಾಳ ಚೆನ್ನಾಗಿ ನೋಡ್ಬೋದು ನೋಡಿ. 5ನೇ ಫ್ಲೋರಿಂದ ಇವಾಗ 4ನೇ ಫ್ಲೋರ್ ಬರ್ತಾ ಇದ್ದೀನಿ. 4ನೇ ಫ್ಲೋರಿಗೆ ಬಂದಾಗ ನಿಮಗೆ ಸಾಯಿಬಾಬಾ, ಶಿರಡಿ ಸಾಯಿಬಾಬಾ ಸ್ಟ್ಯಾಚ್ಯೂ ಇದೆ. ಪಕ್ಕದಲ್ಲೇ ಸಪ್ತ ಋಷಿಗಳಿದ್ದಾರೆ. ಆತ್ರಿ ಋಷಿ ಅಂತೇಳಿ, ಆತ್ರಿ ಋಷಿ ಅನ್ನೋರು ಇವರು. ಪಕ್ಕ ಇಲ್ಲಿ ನಾರಾಯಣ ಇದ್ದಾರೆ. ನಾರಾಯಣ ನಾರಾಯಣ. ಅದೇ ರೀತಿಯಾಗಿ ನೀವು ಪಕ್ಕ ಬಂದರೆ ವಸಿಷ್ಠ ಋಷಿ, ಅವ್ರದ್ದು ಕೂಡ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಅದರ ಪಕ್ಕದಲ್ಲಿ ನಿಮಗೆ ಜಮದಾಗ್ನಿ, ಜಮದಾಗ್ನಿ ಅವರ ಬಗ್ಗೆ ಕೇಳಿರ್ತೀರ ತಾವು. ಅದೇ ರೀತಿಯಾಗಿ ಮುಂದೆ ನೋಡೋಣ ಬನ್ನಿ. ನೋಡಿ ಇಲ್ಲಿ ಭಾರದ್ವಾಜ ಋಷಿ ಇದ್ದಾರೆ, ಇವರು ಅಷ್ಟೇ ಸ್ಟ್ಯಾಚ್ಯೂ ಭಾಳ ಚೆನ್ನಾಗಿದೆ. ಇಲ್ಲಿ ನೋಡಿ ದತ್ತಾತ್ರೇಯ, ಇದು ಕೂಡ ಅಷ್ಟೇ ಭಾಳ ಚೆನ್ನಾಗಿದೆ ದತ್ತಾತ್ರೇಯ. ಅದೇ ರೀತಿಯಾಗಿ ತ್ರಿಶಂಕು ಚಿತ್ರ ಮೂಡಿ ಬಂದಿದೆ. ಇಲ್ಲಿ ನೋಡ್ಬೋದು ಮೇನಕ, ವಿಶ್ವಾಮಿತ್ರ ಬರ್ತಾರೆ. ಮೇನಕ ಇಲ್ಲಿದ್ದಾರೆ ಅಂತಂದರೆ ನಮಗೆಲ್ಲ ಗೊತ್ತು, ವಿಶ್ವಾಮಿತ್ರರು ಇಲ್ಲಿ ತಪಸ್ ಮಾಡ್ತಿದ್ದಾರೆ ನೋಡಿ. ಅದೇ ರೀತಿಯಾಗಿ ಗೌತಮ ಋಷಿ. ಎಷ್ಟು ಚೆನ್ನಾಗಿದೆ ಸ್ಟ್ಯಾಚ್ಯೂಗಳು ಅಂದರೆ, ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ನೀವು ಒಮ್ಮೆನಾದರೂ ಬಂದು ನೋಡಬೇಕು, ಭಾಳ ಚೆನ್ನಾಗಿದೆ. ನಮ್ಮ ಹಿಂದೂ ಸಂಸ್ಕೃತಿಯನ್ನು ಸಾರ್ಬೋದು. ಬನ್ನಿ, ರಿಯಲ್ ಪಾರಿವಾಳಗಳು ಕೂಡ ಕೂತಿದೆ. ನಾನು ಪಾರಿವಾಳ ಇಟ್ಟಿದ್ದಾರೆ ಅಂದ್ಕೊಂಡ್ಬಿಟ್ಟೆ, ಪಾರಿವಾಳ ಕೂತಿದೆ. ಕಶ್ಯಪ ಋಷಿ, ಭಾಳ ಚೆನ್ನಾಗಿದೆ ಸ್ಟ್ಯಾಚ್ಯೂ ನೋಡಿ. ಇಲ್ಲಿ ಅಹಲ್ಯ ದೇವಿ ಕೂಡ ಇದೆ, ಕಲ್ಲಿಂದ ಬರ್ತಾ ಇರೋದು. ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ಚಿತ್ರ ಕೂಡ ಅದೇ ರೀತಿ ಇದೆ ಅಹಲ್ಯ ದೇವಿದು. ಇಲ್ಲಿ 4ನೇ ಫ್ಲೋರಿಂದ ನಾವು ಇವಾಗ 3ನೇ ಫ್ಲೋರ್ ಹೋಗಬೇಕು. 3ನೇ ಫ್ಲೋರ್ ಹೋಗ್ಬೇಕಾದ್ರೆ ನಿಮಗೆ ರಾವಣ ಆತ್ಮಲಿಂಗ ಎತ್ತುತ್ತಿರುವುದು ನೋಡಿ. ರಾವಣ ಆತ್ಮಲಿಂಗವನ್ನು ಎತ್ತುತ್ತಿರಬೇಕಾಗಿದೆ, ಸಖತ್ತಾಗಿ ಮೂಡಿ ಬಂದಿದೆ. ನೋಡಿ, ನೀವು 3ನೇ ಫ್ಲೋರ್ ಬರ್ತೀರಾ. 3ನೇ ಫ್ಲೋರ್ ಬಂದ ತಕ್ಷಣ ಸಮುದ್ರ ಮಂಥನ ಭಾಳ ಚೆನ್ನಾಗಿದೆ. ಇದು ಮಾತ್ರ ಸಮುದ್ರ ಮಂಥನ, ಇದ್ರ ಬಗ್ಗೆ ಹೇಳ್ಬೇಕಂತಂದರೆ ಈ ಕಡೆ ನೋಡಿ ರಾಕ್ಷಸರಿದ್ದಾರೆ ಸಮುದ್ರ ಮಂಥನದಲ್ಲಿ. ಅದೇ ರೀತಿಯಾಗಿ ಇಲ್ಲಿ ದೇವತೆಗಳು ಸಮುದ್ರ ಮಂಥನ ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಮೊದಲಿಗೆ ವಿಷ ಬರುತ್ತೆ. ವಿಷ ಬಂದಾಗ ಶಿವ ಅದನ್ನು ಕುಡಿತಾನೆ. ಕುಡಿದಾಗ ಪಾರ್ವತಿ ಬಂದ್ಬಿಟ್ಟು ಶಿವನ ಗಂಟ್ಲನ್ನು ಹಿಡಿತಾರೆ. ಗಂಟ್ಲು ಹಿಡಿದಾಗ ಅದು ವಿಷ ಹೋಗಬಾರ್ದು, ಅಲ್ಲೇ ಇರಲಿ ಅಂತೇಳಿ. ಹಾಗಾಗಿ ಶಿವನಿಗೆ ವಿಷಕಂಠ ಅಂತ ಹೆಸರು ಬರುತ್ತೆ. ತಮಗೆಲ್ಲ ಗೊತ್ತಿದೆ, ಭಾಳಷ್ಟು ಮೂವಿಗಳೆಲ್ಲ ನೋಡಿರ್ತೀರ. ನಂತರ ವಿಷ ಬಂದ ನಂತರ ಸಮುದ್ರ ಮಂಥನದಲ್ಲಿ ಅಮೃತ ಬರುತ್ತೆ. ಅಮೃತ ನೋಡಿ, ಅಮೃತ ಇಟ್ಕೊಂಡಿರುವಂಥ ದೇವತೆ ಇದು ಸಮುದ್ರ ಮಂಥನ. ಭಾಳ ನೋಡಿ, ಇದು ಭಾಳ ಚೆನ್ನಾಗಿದೆ. ಶೇಷ ಶಯನ ನೋಡಿ, ಶ್ರೀಕೃಷ್ಣ ಪರಮಾತ್ಮ. ಎಲ್ಲ ದೇವತೆಗಳು, ಋಷಿಮುನಿಗಳು ಕೂಡ ಪಕ್ಕದಲ್ಲಿ ನಿಂತಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಆಂಜನೇಯ ಸ್ವಾಮಿ ಕೂಡ ಇದ್ದಾರೆ. ಶಯನದಲ್ಲಿ ಇನ್ನೊಂದೇನಪ್ಪ ವಿಶೇಷ ಅಂದರೆ, ಕೃಷ್ಣನ ನಾಭಿಯಿಂದ ಬ್ರಹ್ಮ ಬಂದಿರೋದು ನೋಡಿ, ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಇದಂತೂ ಭಾಳ ಚೆನ್ನಾಗಿದೆ ಶೇಷಶಯನ. ಪಕ್ಕ ಬಂದಾಗ ನಿಮಗೆ ಅಷ್ಟಲಕ್ಷ್ಮಿಯರು ಇದ್ದಾರೆ. ಇಲ್ಲಿ ನೋಡ್ಬೋದು ಧನಲಕ್ಷ್ಮಿ, ಅದೇ ರೀತಿ ವಿಜಯಲಕ್ಷ್ಮಿ, ಪಕ್ಕದಲ್ಲಿ ವಿದ್ಯಾಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಆದಿಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ಧೈರ್ಯಲಕ್ಷ್ಮಿ ನೋಡಿ. 2ನೇ ಫ್ಲೋರಿಗೆ ಬಂದರೆ ನಿಮಗೆ ಶ್ರೀನಿವಾಸ ಕಲ್ಯಾಣ, ಇದು ಮಾತ್ರ ಭಾಳ ಚೆನ್ನಾಗಿದೆ. ಶ್ರೀನಿವಾಸ ಕಲ್ಯಾಣ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ವಿಘ್ನೇಶ್ವರ, ಸುಬ್ರಹ್ಮಣ್ಯ ಇದ್ದಾರೆ. ಗಂಧರ್ವ ಕನ್ಯೆ, ಗಂಧರ್ವ ಇಬ್ಬರು ಇದರಲ್ಲಿ ನೋಡಿ. ಕುಬೇರ ಎಲ್ಲ ಕಾಸಿದೆ, ಕುಬೇರ. ಅದೇ ರೀತಿ ಇಲ್ಲಿ ಶ್ರೀನಿವಾಸ ಕಲ್ಯಾಣದಲ್ಲಿ ವಾಲ್ಗದವರೆಲ್ಲ ಇದ್ದಾರೆ. ಮತ್ತು ಶ್ರೀನಿವಾಸ ಕಲ್ಯಾಣಕ್ಕೆ ಪದ್ಮಾವತಿ ಕೊರವಂಜಿ ಕೂಡ ಇದೆ, ಇಲ್ಲಿ ಚಿತ್ರ ನೋಡ್ಬೋದು ಸ್ಟ್ಯಾಚ್ಯೂ. ಅದೇ ರೀತಿಯಾಗಿ ಲಕ್ಷ್ಮಿ, ಪದ್ಮಾವತಿ, ಶ್ರೀನಿವಾಸ ಇರೋವಂಥ ಸ್ಟ್ಯಾಚ್ಯೂ ಕೂಡ ಇದೆ. ಬಾವಾಜಿ ಚಿತ್ರ ಕೂಡ ಇದೆ.
ಭಕ್ತ ಬಾವಾಜಿ ಶ್ರೀನಿವಾಸ ಸ್ಟ್ಯಾಚು ಕೂಡ ಭಾಳ ಚೆನ್ನಾಗಿದೆ. ತಿರುಪತಿಯಲ್ಲಿ ಹೇಗಿದೆ ಅದೇ ರೀತಿ ಮೂಡಿ ಬಂದಿದೆ. ಶ್ರೀನಿವಾಸ ಸುಸ್ತಾಗಿ ಇದ್ದಾಗ ಒಂದು ಗುಹೆಯಲ್ಲಿ ಕೂತಿದ್ದಾಗ ಭಾಳ ಸುಸ್ತಾಗಿರುತ್ತೆ, ಗೋವು ಬರುತ್ತೆ, ಹಸು ಬಂದ್ಬಿಟ್ಟು ಅಲ್ಲಿ ಹಾಲು ಕೊಡುತ್ತೆ. ಇಲ್ಲಿ ನೋಡ್ಬೋದು ನೀವು ಶ್ರೀನಿವಾಸ ಹಾಲು ಕುಡಿತಾ ಇರೋ ಚಿತ್ರ ಇದೆ. ಮೇಲೆ ದರ್ಶನ ಮಾಡ್ಕೊ ಬಂದ ನಂತರ ಅಲ್ಲಿ ವಿಷ್ಣು ಪಾದಕ್ಕೆ ಬನ್ನಿ, ತೋರಿಸ್ತೀನಿ ನಿಮಗೆ. ಹಾಗೆ ಬನ್ನಿ, ವಿಷ್ಣು ಪಾದ ಆಯಿತು. ಈ ವಿಷ್ಣು ಪಾದಕ್ಕೆ ಏನ್ ಬೇಕಾದ್ರೆ ಕೇಳ್ಕೊಳ್ಳಿ, ಕೊಡ್ತಾನೆ ಅವನು. ತಕ್ಕಂತೆ ಕೆಲಸ ಮಾಡ್ಬೇಕಷ್ಟೇ. ಮಂತ್ರ ಹಾಕಿದ್ರೆ ಮಾವಿನಕಾಯಿ ಹೋದ್ರಲ್ಲ, ಏನ್ ಕೇಳ್ಕೊಳ್ಳಿ ನಿಮ್ಮ ಪರ್ಸನಲ್, ಅದು ಯಾರು ಹೇಳೋ ಅವಶ್ಯಕತೆ ಇಲ್ಲ. ಮನೆಯವ್ರಿಗಾಗ್ಲಿ ಅಥವಾ ಫ್ರೆಂಡ್ಸ್ಗಳಿಗೆ ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಮ ಪರ್ಸನಲ್. ಸೊ ಅದು ಆಗ್ತಾ ಇದೆ ಅಂತ ಹೇಳಿದ್ರೆ ಬಂದು ಇನ್ನೊಂದು ಬಂದು ಅಭಿಷೇಕ ಮಾಡ್ಕೊಂಡ್ರೆ ಆಯ್ತು. ಮೇಲೆ ದರ್ಶನ ಮಾಡ್ಕೊಂಡು ಬಂದವರಿಗೆ ಇಲ್ಲಿ ಅವಕಾಶ ಇರುತ್ತೆ, ಅವರು ಫ್ರೀಯಾಗಿ ಅಭಿಷೇಕ ಮಾಡ್ಕೋಬಹುದು. ಇಲ್ಲ ಮೇಲೆ ಆಲ್ರೆಡಿ ನೋಡಿರೋರು ಮತ್ತೆ ಇನ್ನೊಂದ್ಸಲ ಬಂದರೆ 20 rupees ಟಿಕೆಟ್ ತಗೊಂಡು ಅಭಿಷೇಕ ಮಾಡ್ಕೋಬಹುದು. ಚರಣ ಗೋಪುರ ನೋಡಿದ ನಂತರ ನೀವು ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ಶ್ರೀನಿವಾಸನ ದರ್ಶನವನ್ನು ಪಡೆಯಬಹುದು. ಪಕ್ಕದಲ್ಲೇ ಇರುವ ಭೂವರಾಹಸ್ವಾಮಿ ದೇವಸ್ಥಾನ ಇದೆ. ಭೂವರಾಹಸ್ವಾಮಿ ದೇವಸ್ಥಾನದಲ್ಲೂ ನೀವು ದರ್ಶನವನ್ನು ಪಡಿಬೋದು. ಚರಣ ಗೋಪುರ ಮಾತ್ರ ಭಾಳ ಚೆನ್ನಾಗಿದೆ. ಬಂದು ವಿಸಿಟ್ ಮಾಡಿ. ಎಲ್ಲರೂ ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ವಿಭಾಗ